ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ತೆ. ಅಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ಕುಂಭ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಫೆಬ್ರವರಿ 3ನೇ ತಾರೀಕು ಮಂಗಳವಾರದಂದು ರಾತ್ರಿ ಸುಮಾರು 9:45ಕ್ಕೆ ಬುಧ ಗ್ರಹದ ರಾಶಿ ಪರಿವರ್ತನೆ ಆಗಲಿದೆ. ಬುಧ ಗ್ರಹವು ಮಕರದಿಂದ ಕುಂಭರಾಶಿಯನ್ನು ಪ್ರವೇಶಿಸುವಂತಹ ಘಟನೆ ಜರಗಲಿದೆ. ಹಾಗಾಗಿ ಈ ಬುಧನ ಕುಂಭ ಗೋಚಾರದ ವಿಶೇಷವಾದ ಫಲ ಸಾರ್ವತ್ರಿಕವಾಗಿಯೂ ಜೊತೆಗೆ 12 ರಾಶಿಗಳ ಮೇಲೆ ತನ್ನದೇ ಆದ ಪರಿಣಾಮವನ್ನು ಬೀರ್ತಾ ಇರ್ತದೆ. ಕ್ಷಿಪ್ರಾಚಾರಿ ಗ್ರಹಗಳಲ್ಲಿ ಪ್ರಸಿದ್ಧವಾಗಿರುವನು ಬುಧ ಗ್ರಹ. ಚಂದ್ರನು ಪ್ರತಿ 2 ದಿನಕ್ಕೆ ರಾಶಿ ಪರಿವರ್ತನೆ ಮಾಡಿದರೆ ಪ್ರತಿ ತಿಂಗಳಿಗೆ ಒಮ್ಮೆ ಅಥವಾ ಕೆಲವೊಮ್ಮೆ ತಿಂಗಳಿಗೆ 2 ಬಾರಿ ಸಹ ಬುಧನ ರಾಶಿ ಪರಿವರ್ತನೆ ಆಗುವಂತಿರುತ್ತೆ. ಹಾಗಾಗಿ ಅಲ್ಲಿ ಕ್ಷಿಪ್ರವಾಗಿ ಬುಧನು ರಾಶಿ ಪರಿವರ್ತನೆ ಮಾಡ್ತಾನೆ. ಬುಧನು ನಮ್ಮ ಬುದ್ಧಿಶಕ್ತಿಗೆ, ಬುಧನು ನಮ್ಮ ಮಾತು ಅಥವಾ ವಾಕ್ಯ ಅಥವಾ ವಾಣಿಗೆ, ಅದನ್ನು ಮನುಷ್ಯನಿಗೆ ವಿಶೇಷವಾದ ಒಂದು ಶಕ್ತಿ ವಾಕ್ ಶಕ್ತಿ ಅನ್ನೋದರಿಂದ ಇತರ ಯಾವುದೇ ಜೀವಿಗಳಿಗೆ ಪ್ರಾಣಿಗಳಿಗೆ ಇಲ್ಲದಂತಹ ಒಂದು ಸಂವಹನ ಮಾಡಲಿಕ್ಕೆ ಅಥವಾ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ವಿಶೇಷವಾದ ಒಂದು ಮಾಧ್ಯಮ ಭಾಷೆ ಅಥವಾ ಮಾತು ಅಥವಾ ವಾಣಿ ಎಂಬುದಾಗಿರುತ್ತೆ. ಹಾಗಾಗಿ ಆ ಒಂದು ವಾಕ್ ಅಥವಾ ವಾಣಿಗೆ ಬುಧನು ಕಾರಕನು. ಜೊತೆಗೆ ಈತನು ಸಾಹಿತ್ಯ, ಕಲೆ, ಬರವಣಿಗೆ, ಸಾಹಿತ್ಯದ ಅಭಿಶಕ್ತಿಗಳು, ಸಾಹಿತ್ಯದ ವಿವಿಧ ಪ್ರಾಕಾರಗಳು ಇವೆಲ್ಲಕ್ಕೂ ಬುಧನು ಕಾರಣೀಭೂತನಾಗಿರ್ತಾನೆ. ಅದೇ ರೀತಿ ಲೆಕ್ಕಪತ್ರ ಅಥವಾ ಇನ್ನಿತರ ಈಗಿನ ಒಂದು ವಿಶೇಷಗಳಲ್ಲಿ ಚಾರ್ಟರ್ಡ್ ಅಕೌಂಟೆಂಟು, ಫೈನಾನ್ಸ್ ರಿಲೇಟೆಡ್ ಅಂತಹ ಬೇರೆ ರೀತಿಯ ಈ ವಿಚಾರಗಳು, ಹಣಕಾಸಿಗೆ ಸಂಬಂಧಪಟ್ಟ ಇಕಾನಮಿಗಳು ಇರ್ಬೋದು. ಈ ರೀತಿ ಬರವಣಿಗೆ, ಸಾಹಿತ್ಯ, ಕಲೆ, ಬ್ಯಾಂಕಿಂಗು, ಫೈನಾನ್ಸು, ಮಾರ್ಕೆಟಿಂಗು ಅಥವಾ ವ್ಯಾಪಾರ, ಚಿಲ್ಲರೆ ವ್ಯಾಪಾರ, ರಿಟೈಲ್ ಮುಂತಾದವುಗಳು ವಾಣಿಜ್ಯ ವಿಚಾರಗಳು ಬುಧನಿಗೆ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ವಿಚಾರಗಳು. ಜೊತೆಗೆ ಬುಧನ ವಿಶೇಷವಾದ ಆಸಕ್ತಿದಾಯಕವಾದಂಥ ಕ್ಷೇತ್ರಗಳಾಗಿರ್ತವೆ. ಹಾಗೆಯೇ ಈ ಹಸಿರು ತರಕಾರಿಗಳು, ಹಸಿರು ಬಣ್ಣದ ವಿವಿಧ ರೀತಿಯ ಉತ್ಪನ್ನಗಳು, ಹಾಗೆಯೇ ಈ ಪಶುಪಾಲನೆ, ಪಶು ಉತ್ಪನ್ನಗಳು, ಪಶು ಶಕ್ತಿಗೆ ಸಂಬಂಧಪಟ್ಟ ವಿವಿಧ ರೀತಿಯ ಕ್ಷೇತ್ರಗಳು ಇವೆಲ್ಲವೂ ಸಹ ಬುಧನಿಗೆ ಒಂದು ಪ್ರಿಯವಾದ ಅಥವಾ ಬುಧನ ಒಂದು ಕಾರಕತ್ವದಲ್ಲಿ ಮಹತ್ವವನ್ನು ಪಡೆದಂಥ ಕ್ಷೇತ್ರಗಳಾಗಿರ್ತವೆ. ಹಾಗಾಗಿ ನಮ್ಮ ಒಂದು ಇಂದಿನ ಜೀವಮಾನದಲ್ಲಿ ನಾವು ವಿಶೇಷವಾಗಿ ಬುದ್ಧಿಯಿಂದ ಅನೇಕ ರೀತಿಯ ಸಾಧನೆಗಳನ್ನು ಮಾಡ್ತೇವೆ. ಅದಕ್ಕೆ ಬುಧನ ಒಂದು ಆಶೀರ್ವಾದ ಬೇಕಾಗಿದೆ. ಬುಧ ಬುದ್ಧಿಮತ ಶ್ರೇಷ್ಠ, ಬುದ್ಧಿದಾತ, ಧನಪ್ರದ ಮುಂತಾದ ಶ್ಲೋಕಗಳು ಬುಧನ ಉಲ್ಲೇಖಗಳಲ್ಲಿ ವ್ಯಕ್ತವಾಗಿವೆ. ಹಾಗಾಗಿ ಆ ಬುದ್ಧಿಶಕ್ತಿಯಿಂದ ನಮಗೆ ಇಂದಿನ ಆಧುನಿಕ ಯುಗದಲ್ಲಿ ಹಲವಾರು ನಾವು ಜೀವನ ಉಪಾಯವನ್ನು ಕಂಡುಕೊಳ್ಳಲಿಕ್ಕೆ ಸಾಗುತ್ತೆ. ಮಾತಿನಿಂದಲೇ ಗೆದ್ದು ಕೆಲವರು ಈ ಸಾವಿರಾರು ಕೋಟಿಗಳನ್ನು ಸಂಪಾದಿಸುವಂಥದ್ದು ಈಗಿನ ಕಾಲದಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಅಂತಹ ಒಂದು ಮಾತು, ಬುದ್ಧಿಶಕ್ತಿ, ಜಾಣ್ಮೆಗಳು ಬುಧನ ವ್ಯಾಪ್ತಿಯಲ್ಲಿ ಬರೋ ಕಾರಣ ಬುಧನ ಮಹತ್ವ ಈಗಿನ ಯುಗದಲ್ಲೂ ಬಹಳದ್ದಾಗಿರುತ್ತೆ. ಇನ್ನು ಈ ಬಾರಿ ಆತನ ಕುಂಭದ ಪ್ರವೇಶದಿಂದಾಗಿ ಸಾರ್ವತ್ರಿಕವಾಗಿ ಬಹಳ ಉತ್ತಮ ಫಲ ಇರುತ್ತೆ. ಅಲ್ಲಿ ಆತನಿಗೆ ರಾಹುವಿನ ಯುತಿ ಸಿಗುತ್ತೆ. ಯಾಕಂದರೆ ಬುಧನಿಗೂ ರಾಹುವಿಗೂ ಯಾವುದೇ ರೀತಿಯ ಒಂದು ವೈರುಧ್ಯ ಅಥವಾ ಅವರ ಹಗೆತನ ಇರೋದಿಲ್ಲ. ಅವರು ಸಹಜವಾದ ಅವರಲ್ಲಿ ಮೈತ್ರಿಯ ಫಲವನ್ನು ಬುಧ ಮತ್ತು ರಾಹುವಿನ ಯುತಿ ಕುಂಭದಲ್ಲಿ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ವಿಷಯದ ಲಾಭಗಳು, ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ. ಷೇರು ಮಾರುಕಟ್ಟೆ ಸ್ವಲ್ಪ ಚೇತರಿಕೆ ಆಗುವಂಥದ್ದು, ಪಶುಪಾಲನೆ, ಪಶು ಕ್ಷೇತ್ರಗಳು ಅಥವಾ ಪಶುಗಳಿಂದ ಉತ್ಪನ್ನಗಳು ಮಾಡುವಂಥ ಡೈರಿ ಉತ್ಪನ್ನಗಳೆಲ್ಲ ಈಗ ಅಭಿವೃದ್ಧಿ ಆಗುತ್ತೆ. ವಿವಿಧ ರೀತಿಯ ಕೃಷಿ ಚಟುವಟಿಕೆಗಳು ಈಗ ಗರಿಗೆದರುತ್ತವೆ. ದೊಡ್ಡ ಒಂದು ಉದ್ಯಮಗಳು, ಕೃಷಿ ಉದ್ಯಮಗಳು, ಆಹಾರ ಉದ್ಯಮಗಳು ಸ್ಥಾಪನೆ ಆಗ್ಬೋದು. ಯಂತ್ರ, ವಾಹನ, ಕೈಗಾರಿಕೆ ಇತ್ಯಾದಿಗಳೆಲ್ಲ ಚೆನ್ನಾಗಿ ಈಗ ಅಭಿವೃದ್ಧಿ ಆಗುವಂಥದ್ದು. ಹಲವಾರು ಕ್ಷೇತ್ರಗಳಲ್ಲಿ ಈಗ ಹೂಡಿಕೆ ಮಾಡಲಿಕ್ಕೆ ಹೂಡಿಕೆದಾರರು ಮುಂದೆ ಬರುವಂಥದ್ದು. ಇನ್ನು ಯಾತ್ರೆ, ಪ್ರವಾಸ, ತೀರ್ಥಕ್ಷೇತ್ರಗಳ ಸಂದರ್ಶನ, ದೂರದ ಪ್ರಯಾಣ ಮುಂತಾದವುಗಳು ಸಹ ರಾಹುವಿನಿಂದ ಸಾಧ್ಯವಾಗಿ ಬರುತ್ತೆ. ಇನ್ನು ವಿವಿಧ ರೀತಿಯ ಈ ಕೃಷಿ ಚಟುವಟಿಕೆ, ಕೈಗಾರಿಕೆ ಚಟುವಟಿಕೆ ಮುಂತಾದಲ್ಲಿರುವಂಥ ಕಾರ್ಮಿಕ ವರ್ಗದವರಿಗೆ, ದುಡಿಯುತ್ತಿರುವವರಿಗೆ, ಉದ್ಯೋಗಿಗಳಿಗೆ ಅನೇಕ ರೀತಿಯ ಉತ್ತಮ ಪ್ರತಿಫಲಗಳು, ಪ್ರಯೋಜನಗಳು ಸಾರ್ವತ್ರಿಕವಾಗಿ ಇಲ್ಲಿ ಯಾವುದೇ ರಾಶಿ ಭೇದ ಇಲ್ಲದೆ ಎಲ್ಲ ಉತ್ತಮ ಆಗುವಂಥದ್ದು. ಅದೇ ರೀತಿ ಈ ಕಲಾವಿದರು, ಸಾಹಿತಿಗಳು, ಸಂಗೀತ ಕ್ಷೇತ್ರ, ಮನೋರಂಜನಾ ಕ್ಷೇತ್ರ, ಟಿವಿ, ಸಿನಿಮಾ, ಮಾಧ್ಯಮ, ಮೀಡಿಯಾಗಳಲ್ಲಿ ಇರುವಂಥವರಿಗೆ ಹಲವಾರು ಅವಕಾಶಗಳು, ಹಲವಾರು ಪ್ರಶಸ್ತಿಗಳು ಬರುವಂಥದ್ದು. ಆ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ವಿಪುಲವಾಗಿ ಈಗ ಚೆನ್ನಾಗಿ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಸುಭಿಕ್ಷ ಅಂದರೆ ಉತ್ತಮವಾಗಿ ಎಲ್ಲ ಚೆನ್ನಾಗಿ ನೆಲೆಗೊಳ್ಳುವಂಥದ್ದು. ಜೊತೆಗೆ ಅವಕಾಶಗಳು ಎಲ್ಲ ಒದಗಿ ಬರುವಂಥದ್ದು. ಹಾಗಾಗಿ ಈಗಿನ ಒಂದು ವಾಣಿಜ್ಯ ಯುಗ ಅಥವಾ ಕೈಗಾರೀಕರಣಗೊಂಡ ಯುಗದಲ್ಲಿ ನಾವಿದ್ದೇವೆ. ಕಮರ್ಷಿಯಲೈಸ್ಡ್ ಅಥವಾ ಇಂಡಸ್ಟ್ರಿಯಲೈಸ್ಡ್ ಅಂತ ಹೇಳ್ತೀವಿ ನಾವು. ಅಂತಹ ಒಂದು ನಾಗರಿಕತೆಯಲ್ಲಿರುವವರಿಗೆ
ಇಂತಹ ಒಂದು ಅವಕಾಶಗಳು ಬುಧನಿಂದಾಗಿ ಈಗ ಹಲವಾರು ಚಾನ್ಸ್ಗಳು, ಹಲವಾರು ಓಪನಿಂಗ್ಗಳು ಈಗ ಸಿಗ್ಬೋದು. ಇದೆಲ್ಲ ಸಾರ್ವತ್ರಿಕ ಫಲ, ಇಲ್ಲಿ ಯಾವುದೇ ರಾಶಿ ಭೇದ ಇಲ್ಲದೆ ಇದರ ಒಂದು ಸಾರ್ವಜನಿಕ ಪ್ರಯೋಜನ ಎಲ್ಲರಿಗೂ ಆಗುತ್ತೆ. ಉದಾಹರಣೆಗೆ ಸರ್ಕಾರ ಒಂದು ಕಾನೂನು ಅಥವಾ ಕಾಯ್ದೆ ತಂದಾಗ, ಸರ್ಕಾರ ಯಾವುದೇ ಒಂದು ಸೌಲಭ್ಯ ಘೋಷಣೆ ಮಾಡಿದಾಗ ಅದರ ಪ್ರಯೋಜನ ಎಲ್ಲ ನಾಗರಿಕರಿಗೂ ಸಿಗುತ್ತೆ. ಹೇಗೋ ಅದೇ ರೀತಿ ಬುಧನ ಈ ಒಂದು ಕುಂಭವಾಸದ ಪ್ರಯೋಜನ ಇದು 22 ದಿನಗಳವರೆಗಿರುತ್ತೆ. ಇದನ್ನು ಎಲ್ಲರಿಗೂ ಅನುಕೂಲವಾಗುವಂತೆ ಸಾರ್ವತ್ರಿಕ ಫಲದಲ್ಲಿ ಉತ್ತಮ ಫಲ ಬಂದಿದೆ. 22 ದಿನ ಅಂದರೆ ಫೆಬ್ರವರಿ 25ರವರೆಗೂ ಬುಧನು ಕುಂಭದಲ್ಲಿರ್ತಾನೆ. ಆ ಬಳಿಕನೂ ಇರ್ತಾನೆ. ಆದರೆ 26ಕ್ಕೆ ಆತನಿಗೆ ವಕ್ರಗತಿ ಪ್ರಾರಂಭ ಆಗುತ್ತೆ. ವಕ್ರಗತಿಯ ಫಲ ವಿರುದ್ಧವಾಗಿರುತ್ತೆ. ಅಂದರೆ ಶುಭ ಗ್ರಹಗಳು ವಕ್ರಗತಿಗೆ ಬಂದಾಗ ಅವರಿಂದ ಆಗುವಂಥ ಫಲ ವೈಪರೀತ್ಯ ಆಗುವಂಥದ್ದಿರುತ್ತೆ. ಹಾಗಾಗಿ ಈ ರುಜುಗತಿಯ ಫಲಿತಾಂಶ ಇದಷ್ಟೇ ಆಗಿರುತ್ತೆ. ಫೆಬ್ರವರಿ 3ರಿಂದ 25ರವರೆಗೆ 22 ದಿನಗಳಲ್ಲಿ ಬುಧನ ಕುಂಭವಾಸದಲ್ಲಿ ಅನೇಕ ರೀತಿಯ ಶುಭೇಚ್ಛಾ ಫಲಗಳು, ಉತ್ತಮ ಫಲಗಳು ಖಂಡಿತ ಸಿದ್ಧಿಯಾಗುವಂಥದ್ದಿರುತ್ತೆ. ಇನ್ನು ಈ ಸಾರ್ವತ್ರಿಕ ಫಲದ ಬಳಿಕ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಈ ಒಂದು ಅದ್ಭುತವಾದ ಬುಧನ ಆಶೀರ್ವಾದ ಸಿಗುವಂಥದ್ದು. ಅಪರೂಪಕ್ಕೆ ಲಾಭಸ್ಥಾನದ ಬುಧನ ಆಶೀರ್ವಾದ ನಿಮ್ಮ ಮೇಲೆ ಆಗ್ತಾಯಿದೆ. ಪ್ರತಿಯೊಂದು ರಾಶಿಗೂ ವರ್ಷದಲ್ಲಿ ಒಂದು ಬಾರಿ ಅಷ್ಟೇ ಸಿಗಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಈ ಬುಧನು ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಅಂತ ಲೆಕ್ಕ ಹಿಡಿದ್ರು 12 ರಾಶಿಗಳಿಗೆ ಲೆಕ್ಕ ಹಾಕಿದಾಗ ವರ್ಷದಲ್ಲಿ ಕೇವಲ ಒಂದು ರಾಶಿಗೆ ಲಾಭದ ಫಲಿತಾಂಶ ಸಿಗುವಂಥದ್ದು. ಈ ರೀತಿ ಈ ಬಾರಿ ಮೇಷರಾಶಿಗೆ ಬುಧನ ಲಾಭಸ್ಥಾನದ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಇರತಕ್ಕಂಥ ಬುಧನು ಲಾಭದಾಯಕನು, ಸುಖದಾಯಕನು ಆಗಿರ್ತಾನೆ. ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಇಷ್ಟದಂತೆ ಆಗಲಿವೆ. ಕನಸು ನನಸು ಆಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚಿನ ಒಂದು ಅವರಿಗೆ ಅಂಕಗಳು ಬರುವಂಥದ್ದು, ಅಥವಾ ಹೈಯರ್ ಸ್ಟಡೀಸಲ್ಲಿ ನಿಮಗೆ ಹೆಚ್ಚಿನ ಒಂದು ಚಾನ್ಸ್ಗಳು ಸಿಗುವಂಥದ್ದು. ಇನ್ನು ಉದ್ಯಮ, ಕೈಗಾರಿಕೆ, ಇಂಡಸ್ಟ್ರಿ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ, ಹೊಸ ಆರ್ಡರು, ಕಾಂಟ್ರಾಕ್ಟ್ ಸಿಗುವಂಥದ್ದು. ಕೃಷಿ ಪಶುಪಾಲನೆ ಚಟುವಟಿಕೆ ಮಾಡೋರಿಗೆ ಅವರ ಒಂದು ಕೃಷಿ ಪಶುಪಾಲನೆಯಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಬರುವಂಥದ್ದು. ಹೊಸ ಯಂತ್ರ ಉಪಕರಣ ಆಭರಣ ಕೊಳ್ಳುವಂಥದ್ದು. ಕೆಲವರಿಗೆ ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಳ್ಳುವಂಥದ್ದು. ಶುಭ ಕಾರ್ಯಗಳಿಗೆ ಸಹಕಾರಿಯಾಗುವಂಥ ಮಾತುಕತೆಗಳಿಗೆ ಸಫಲ ಆಗುವಂಥದ್ದು. ಹಿಂದೆ ಮುರಿದು ಬಿದ್ದಂಥ ಮಾತುಕತೆಗಳು ಈಗ ನಿಮಗೆ ಅದು ಫಲಪ್ರದವಾಗಿ ಮತ್ತೆ ಮುಂದುವರಿಯುವಂಥದ್ದು. ಈ ರೀತಿ ಹಲವಾರು ಕ್ಷೇತ್ರದ ಒಂದು ಲಾಭ ಅಭಿವೃದ್ಧಿ ಇದೆ. ಅದು ಯಾವುದೇ ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಹೋಟೆಲು, ಉದ್ಯಮ ಯಾವುದೇ ಇರ್ಬೋದು, ಅದರಲ್ಲಿ ಇರುವಂಥವರಿಗೆ ವಿಶೇಷವಾಗಿ ಬುಧನ ಆಶೀರ್ವಾದ ಮೇಷರಾಶಿಯವರಿಗೆ ಬಹಳ ಅಭಿವೃದ್ಧಿ ಕೆಲಸಗಳಾಗ್ತವೆ. ಇನ್ನು ಮಹಿಳೆಯರು, ಗೃಹಿಣಿಯರು ಸಹ ಬುಧನಿಂದಾಗಿ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು, ವಸ್ತ್ರಾಭರಣದ ಖರೀದಿ, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ಯಾತ್ರೆ ಪ್ರವಾಸ ಹೋಗುವಂಥದ್ದು ಮುಂತಾದ ಖುಷಿ ಕೊಡುವಂತಹ ಘಟನೆಗಳು ಬುಧನು ಈ ಬಾರಿ ಮೇಷರಾಶಿಯವರಿಗೆ ಕೊಡಲಿದ್ದಾನೆ. ಅತ್ಯದ್ಭುತವಾದ ಅಪರೂಪಕ್ಕೆ ಸಿಗುವಂಥ ಲಾಭಸ್ಥಾನದ ಬುಧನ ಆಶೀರ್ವಾದ ಮೇಷರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ಸಾಡೆ ಸಾತಿಯ ಚಕ್ರದಲ್ಲಿ ಇದ್ದರೂ ಸಹ ಇಂತಹ ಒಂದು ತಾತ್ಕಾಲಿಕವಾದ ಉತ್ತಮವಾದ ಪರಿಣಾಮಗಳು ಈ ಕ್ಷಿಪ್ರಚಾರಿ ಗ್ರಹಗಳು ನಿಮಗೆ ಕೊಡ್ತಾ ಇರ್ತವೆ. ಅದನ್ನು ಉತ್ತಮ ಮನಸ್ಸಿಂದ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಮೇಷದವರು. ವೃಷಭ ರಾಶಿ. ವೃಷಭ ರಾಶಿಗೂ ಈ ಬುಧನ ಚಲನೆ ಅದ್ಭುತವಾದ ಉತ್ತಮ ಫಲ ಕೊಡುವಂಥ ಕರ್ಮಸ್ಥಾನದಿಂದ ಆಗ್ತಾಯಿದೆ. ನಿಮ್ಮ ರಾಶಿಯಿಂದ ದಶಮ ಅಥವಾ 10ರ ಸ್ಥಾನದಲ್ಲಿ ಆಗುವಂಥ ಬುಧನ ಪರಿವರ್ತನೆ ನಿಮಗೆ ಅದ್ಭುತವಾದ ಶುಭ ಫಲವನ್ನು ಈ ಫೆಬ್ರವರಿ 3ರಿಂದ ನಿಮಗೆ ಕೊಡುವಂಥದ್ದಿರುತ್ತೆ. ಮುಂದಿನ 22 ದಿನಗಳ ಕಾಲ ಬುಧನು ಜಯವನ್ನು, ಲಾಭವನ್ನು, ಕೀರ್ತಿಯನ್ನು, ಸುಖವನ್ನು, ಶಾಂತಿಯನ್ನು, ಸೌಭಾಗ್ಯವನ್ನು ಕೊಡ್ತಾನೆ. ಶುಭ ಕಾರ್ಯಗಳು ಸಿದ್ಧಿಯಾಗುವಂಥದ್ದು, ಮದುವೆ, ಮುಂಜಿ, ಗೃಹ ಪ್ರವೇಶಾದಿಗಳು ಸಿದ್ಧಿಯಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ವಿದ್ಯಾರ್ಥಿ ಯುವಕರು ಸಾಧಕರಿದ್ದರೆ ಅವರಿಗೆ ಹೊಸ ಅವಕಾಶಗಳು ಸಿಗುವಂಥದ್ದು. ಹಿಂದಿನ ನಿಮ್ಮ ಪ್ರಯತ್ನಗಳ ಕೆಲವು ರಿಸಲ್ಟ್ಗಳು ಅಥವಾ ಫಲಗಳು ಈಗ ಬಂದು ನಿಮಗೆ ಅದರಲ್ಲಿ ಉನ್ನತಿಯಾದ ಒಂದು ಸ್ಥಾನಮಾನಗಳು ಲಭಿಸುವಂಥದ್ದು. ಇನ್ನು ಉನ್ನತ ಶಿಕ್ಷಣ, ಉನ್ನತ ವ್ಯಾಸಂಗಕ್ಕೆ ಅಪೇಕ್ಷೆ ಪಡೋರಿಗೆ ಅಂತಹ ಒಂದು ಸ್ಥಾನಮಾನಗಳು ಸಿಗುವಂಥದ್ದು. ಇನ್ನು ಕೆಲವೊಂದು ನಿಮ್ಮ ಸಾಧನೆಗೆ ಸರ್ಕಾರ ಮೂಲದಿಂದ, ಸಾರ್ವಜನಿಕ ಮೂಲದಿಂದ ಕೆಲವು ಪ್ರಶಸ್ತಿ ಪುರಸ್ಕಾರಗಳು ಅಥವಾ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರದ ಪ್ರಶಸ್ತಿಗಳು ಸಿಗುವಂಥದ್ದು. ಈ ರೀತಿ ಹಲವಾರು ನಿಮಗೆ ಜಯ, ಕೀರ್ತಿ, ಸುಖ, ಶಾಂತಿ, ಸೌಲಭ್ಯಗಳು ಬುಧನು ನಿಮಗೆ ಕರುಣಿಸ್ತಿದ್ದಾನೆ. ಯಾಕಂದರೆ ಈ ವೃಷಭ ರಾಶಿಗೆ ಶುಕ್ರ ಅಧಿಪತಿ. ಶುಕ್ರನಿಗೂ ಬುಧನಿಗೂ ಅದ್ಭುತವಾದ ಮೈತ್ರಿ ಇರುತ್ತೆ. ಯಾಕಂದರೆ ಇಬ್ಬರ ಒಂದು ಉದ್ದೇಶಗಳು, ಇಬ್ಬರ ಒಂದು ಆಸಕ್ತಿಯ ಕ್ಷೇತ್ರಗಳು ಹೆಚ್ಚಿನ ಸಾಮ್ಯತೆಯನ್ನು ಹೊಂದಿರುತ್ತವೆ. ಹಾಗಾಗಿ ವ್ಯಾಪಾರ, ವಾಣಿಜ್ಯ, ಕೃಷಿ ಚಟುವಟಿಕೆ ಜೊತೆಗೆ ಲಾಭದ ಆದಾಯಗಳು ಜೊತೆಗೆ ಸಂಸ್ಕೃತಿ, ಕಲೆ ಮುಂತಾದ ವಿಚಾರಗಳಿಗೆ ಸಹ ಈ ಬುಧ ಶುಕ್ರರು ಉತ್ತಮವಾದ ಕಾರಕದ ಗ್ರಹಗಳಾಗಿದ್ದಾರೆ. ಹಾಗಾಗಿ ಈ ಬಾರಿ ಈ ವೃಷಭ ರಾಶಿಯವರಿಗೆ ಅದ್ಭುತವಾದ ಕರ್ಮಸ್ಥಾನದ ಬುಧನ ಒಂದು ಆಶೀರ್ವಾದ ಸಿಗಲಿದೆ. ಇದನ್ನು ನೀವು ಉತ್ತಮ ಮನಸ್ಸಿಂದ ಸ್ವಾಗತಿಸಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅಪೂರ್ವವಾದ ಅವಕಾಶ, ಅದು ಯಾವುದೇ ಕ್ಷೇತ್ರ ಇರ್ಬೋದು, ನಿಮಗೆ ಅಪೂರ್ವವಾದ ಅವಕಾಶ ಒದಗಿ ಬರಲಿದೆ. ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಉದ್ಯೋಗ ಸಿದ್ಧಿಯಾಗುವಂಥದ್ದು. ಉದ್ಯಮ, ವ್ಯಾಪಾರ ಸ್ಟಾರ್ಟಪ್ ಮಾಡಬೇಕು ಅನ್ನೋರಿಗೆ ಸಹ ಅಂಥ ಅವಕಾಶಗಳು ಈಗ ಒದಗಿ ಬರಲಿವೆ. ಮಹಿಳೆಯರು, ಗೃಹಿಣಿಯರು ಸಹ ಮನೆಯಲ್ಲಿ ಸಹ ಹಾಗೆ ಅನೇಕ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಂಡು ಮನಸ್ಸಿಗೆ ಮುದ ನೀಡುವಂತಹ ಘಟನೆಗಳು ಬಂಧು ಬಾಂಧವರ ಜೊತೆಗೆ ಜರುಗುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳ ವೃಷಭ ರಾಶಿಯವರ ಈ ಒಂದು ಬುಧನ ಗೋಚಾರದ ಫಲವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳರೆ ಕೊನೆಗೆ ಹೇಳ್ತಕ್ಕಂಥ ಬುಧ ಅಥವಾ ಬುಧನಿಗೆ ಸಂಬಂಧಿತ ದೇವತಾ ಪ್ರಾರ್ಥನೆ ಶ್ಲೋಕವನ್ನು ನೀವು ಸಹ ಹೇಳ್ಬೋದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ನವಮ ಅಥವಾ ಭಾಗ್ಯಸ್ಥಾನ. ಆದರೆ ಅಲ್ಲಿ ಬುಧನು ಈ ಸ್ಥಾನದಿಂದ ಹೆಚ್ಚಿನ ಉತ್ತಮ ಫಲವನ್ನು ಕೊಡಲಾರ.
ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಹಾಗಾಗಿ ಈ ಒಂದು ಮಿಥುನ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನೇ ಆಗಿದ್ದಾನೆ, ಆದರೆ ಈ ಬಾರಿ ಆತನ ಗೋಚಾರದಲ್ಲಿ ನಿಮಗೆ ಮಿಶ್ರ ಫಲ ಸೂಚನೆ ಬಂದೇ ಬರುತ್ತೆ. ಹಾಗಾಗಿ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು, ಅಥವಾ ಕೆಲವೊಮ್ಮೆ ನಿಮಗೆ ಅವಕಾಶಗಳು ಕೈ ತಪ್ಪಿ ಹೋಗುವಂಥದ್ದು, ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ, ಅಥವಾ ಕೊನೆಯ ಕ್ಷಣದಲ್ಲಿ ಏನಾದರೂ ನಿಮ್ಮ ಯೋಜನೆಗಳು ಕಾರ್ಯಕ್ರಮಗಳು ರದ್ದಾಗುವಂಥದ್ದು ಅಥವಾ ವಿಳಂಬ ಆಗುವಂಥದ್ದು, ಪೋಸ್ಟ್ಪೋನ್ ಆಗುವಂಥದ್ದು ಘಟನೆಗಳು ಜರುಗುತ್ತೆ. ಜೊತೆಗೆ ಯಾವುದೇ ನೀವು ಕೆಲಸ ಕಾರ್ಯಗಳು ಮಾಡಿದ್ರೆ ನಿಮಗೆ ಏಕಾಂಗಿ ಅದನ್ನು ಗಂಟು ಕಾಡುವಂಥದ್ದು, ಯಾರೂ ನಿಮ್ಮ ಸಹಾಯಕ್ಕೆ ಬಾರದೇ ಇರುವಂಥದ್ದು, ಜೊತೆಗೆ ನೀವು ಯಾರನ್ನು ತುಂಬ ಒಂದು ಪ್ರೀತಿಯನ್ನು ವಿಶ್ವಾಸವನ್ನು ಇಟ್ಟಿದ್ದರೋ ಅದಕ್ಕೆ ಆ ಪ್ರೀತಿಗೆ ಅಥವಾ ವಿಶ್ವಾಸಕ್ಕೆ ಘಾತಕ ಆಗುವಂಥ ಘಟನೆಗಳು ಜರುಗುತ್ತವೆ. ತುಂಬ ಖರ್ಚುಗಳು ಜಾಸ್ತಿ ಬರ್ತವೆ. ನೀವು ಏನು ಯೋಜನೆ ಮಾಡಿಟ್ಟ ಅಥವಾ ಕೂಡಿಟ್ಟ ಹಣವನ್ನು ಬೇರೆ ಯಾವುದೇ ವಿಚಾರಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಬರುತ್ತದೆ. ಕಾರ್ಯದಲ್ಲಿ ಪದೇ ಪದೇ ವಿಘ್ನಗಳು ಬರುತ್ತದೆ. ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಈಗ ಯಾವುದೇ ಕಾರಣದಿಂದ ಅದು ನಿಮ್ಮ ಪರವಾಗಿ ಆಗದೇ ಇರುವಂಥದ್ದು. ಜೊತೆಗೆ ಮಾತಿನ ಚಕಮಕಿ ಪ್ರತಿಯೊಂದು ಕಡೆಯೂ ಜರುಗುತ್ತೆ. ಅಭಿಪ್ರಾಯ ಭೇದಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗಬಹುದಾಗಿದೆ. ಹಾಗಾಗಿ ಬುಧನ ವಿಚಾರವಾಗಿ ಮಿಥುನ ರಾಶಿಯವರು ಈ ಒಂದು ಫೆಬ್ರವರಿ 3ರಿಂದ 25ರವರೆಗೆ ಸ್ವಲ್ಪ ಮಾತು, ನಡವಳಿಕೆ, ಬಾಂಧವ್ಯ, ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ ಎಲ್ಲ ಸ್ವಲ್ಪ ತನುಮನಧನದೊಂದು ಸಂಯಮವನ್ನು ಖಂಡಿತ ಕಾಪಾಡಿಕೊಳ್ಬೇಕಾಗತ್ತೆ. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಅಥವಾ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡಬೇಕಾಗತ್ತೆ ಮಿಥುನದವರು. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ಬಾರಿ ಬುಧನ ಆಶೀರ್ವಾದ ಒಂದು ವರದಾಯಕವಾಗಿ ಬರ್ತಾಯಿದೆ. ದೀರ್ಘಕಾಲದಿಂದ ಇತರ ಎಲ್ಲ ಗ್ರಹಗಳಿಂದ ವೈರುಧ್ಯವನ್ನು ಅನುಭವಿಸಿ ಸಂಕಷ್ಟಕ್ಕೆ ಒಳಗಾಗುವಂಥ ಕಟಕ ರಾಶಿಯವರ ಸಂಕಷ್ಟವು ಬುಧನಿಂದಾಗಿ ಈಗ ನಿವಾರಣೆ ಆಗುವಂಥ ಸಾಧ್ಯತೆ ಬಹಳ ಇರುತ್ತೆ. ಈ ಅಷ್ಟಮದಲ್ಲಿ ಆಗುವಂಥ ಬುಧನು ನಿಮಗೆ ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು, ಜಯವನ್ನು ಕೊಡಲಿದ್ದಾನೆ. ವ್ಯಾಪಾರ ಉದ್ಯಮ ಎಲ್ಲ ಪ್ರಗತಿಯಾಗುತ್ತೆ. ಉದ್ಯೋಗ ಅವಕಾಶಗಳು ಒದಗಿ ಬರುತ್ತೆ. ಹಿಂದೆ ಬಹಳ ಕಾಲದಿಂದ ನಿರಾಕರಣೆ ಆಗಿದ್ದ ಅವಕಾಶಗಳು ನಿಮಗೆ ಈಗ ಮತ್ತೆ ಅದರ ಭಾಗ್ಯದ ಬಾಗಿಲು ತೆರೆಯುತ್ತೆ, ಅಥವಾ ಹಿಂದೆ ರಿಜೆಕ್ಟ್ ಆಗಿದ್ದ ನಿಮ್ಮ ಅಪ್ಲಿಕೇಶನು ಅರ್ಜಿಗಳು ಈಗ ಮತ್ತೆ ಆಕ್ಸೆಪ್ಟ್ ಆಗುವಂಥದ್ದು ಮುಂತಾದ ಘಟನೆಗಳು ಜರುಗುತ್ತವೆ. ಇನ್ನು ಅನೇಕ ರೀತಿಯ ಉದ್ಯಮ ವ್ಯಾಪಾರಿಗಳಿಗೆ, ಇಂಡಸ್ಟ್ರಿ, ಕೈಗಾರಿಕೆ ಇತ್ಯಾದಿಗಳು ನಡೆಸೋರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ, ಆದಾಯ ಅಥವಾ ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದೆಲ್ಲ ಸಿದ್ಧಿಯಾಗುತ್ತೆ. ಇನ್ನು ಸರ್ಕಾರ ಮೂಲ ಅಥವಾ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಹ ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು. ಹಣಕಾಸಿನ ನಿಮ್ಮ ಸಾಲ ಇತ್ಯಾದಿಗಳನ್ನು ತೀರಿಸಿ ಹಣಕಾಸಿನ ಒಂದು ಸಮೃದ್ಧಿ ನಿಮಗೆ ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಪ್ರಯೋಜನಗಳು ಬುಧನು ಈ ಬಾರಿ ನಿಮಗೆ ನೀಡಲಿದ್ದಾನೆ. ಇದನ್ನು ಉತ್ತಮವಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇಂಥ ಅವಕಾಶ ಮತ್ತೆ ಮತ್ತೆ ಸಿಗೋದು. ಹಾಗಾಗಿ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆಳತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ, ದೇವತಾ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ರ ಸ್ಥಾನದಲ್ಲಿ ಆಗುವಂಥದ್ದು ಇದು ವಿರುದ್ಧ ಫಲವನ್ನು ಕೊಡ್ತದೆ. ಅಂದರೆ ನಿಮಗೆ ಹೆಚ್ಚಿನ ಉತ್ತಮ ಪ್ರಯೋಜನಗಳು ಸಿಗುವುದಿಲ್ಲ, ಅದಕ್ಕೆ ವಿರುದ್ಧವಾದ ಪ್ರತಿಫಲಗಳು ಆಗ್ಬೋದು. ವಿಶೇಷವಾಗಿ ಬಾಂಧವ್ಯದಲ್ಲಿ ಕೊರತೆ, ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು, ಅದರಲ್ಲೂ ವಿಶೇಷವಾಗಿ ದಂಪತಿಗಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುತ್ತವೆ. ಈಗಲೇ ಇದ್ದಂಥ ಒಂದು ಸಣ್ಣ ಮಾತಿನಿಂದ ಆದಂಥ ಆರಂಭವಾದ ಒಂದು ಜಗಳ ಅದು ದೊಡ್ಡದಾಗಿ ಮತ್ತು ಪರಿವರ್ತನೆ ಆಗುತ್ತದೆ. ಸಣ್ಣ ಕಿಡಿಯು ದೊಡ್ಡ ಬೆಂಕಿಯಂತೆ ವ್ಯಾಪನೆ ಆಗುವಂಥದ್ದು. ಜೊತೆಗೆ ಮನಸ್ಸಿನಲ್ಲಿ ಸ್ವಲ್ಪ ನಿಮಗೆ ಇರಿಸು ಮುರಿಸುವ ಘಟನೆಗಳು, ಪರಸ್ಪರಲ್ಲಿ ಅನುಮಾನ ಅಥವಾ ಸಂಶಯದ ಘಟನೆಗಳು ಆಗುತ್ತವೆ. ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧು ಬಾಂಧವರ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಎಲ್ಲರಲ್ಲೂ ಅನುಮಾನ ಅಥವಾ ಸಂಶಯದ ಭೂತ ನಿಮ್ಮ ಮನಸ್ಸಲ್ಲಿ ಕಾಣುವಂಥದ್ದು. ಜೊತೆಗೆ ನಿಮ್ಮ ಒಂದು ಯಾವುದೇ ಕಾರ್ಯಚಟುವಟಿಕೆಯಲ್ಲಿ ಪದೇ ಪದೇ ವಿಘ್ನ, ವಿಳಂಬಗಳು ಬರುವಂಥದ್ದು. ಜೊತೆಗೆ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಸಂಶಯ ಅಥವಾ ಆತಂಕ, ಭಯ ಚಿಹ್ನೆಗಳು ಕಾಣುವಂಥದ್ದು. ಯಾವುದೇ ರೀತಿಯ ದುಃಖದ ವಾರ್ತೆಗಳನ್ನು ನೀವು ಕೇಳುವಂಥ ಸಾಧ್ಯತೆಗಳು. ಈ ರೀತಿ ಅಷ್ಟೊಂದು ಹಿತಕರವಾದ ಅನುಭವ ನಿಮ್ಮ ಮನಸ್ಸಿನ ಮೇಲೆ, ಮಾತಿನ ಮೇಲೆ ಎಲ್ಲ ಇರೋದಿಲ್ಲ. ಹಾಗಾಗಿ ಮನೋನಿಯಂತ್ರಣ, ವಾಕ್ ನಿಯಂತ್ರಣ ಅಂದರೆ ಮಾತನ್ನು ನಿಯಂತ್ರಣ ಖಂಡಿತ ಮಾಡಬೇಕಾಗತ್ತೆ. ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ತಾಳ್ಮೆ ಖಂಡಿತ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಬುಧನ ವೈರುಧ್ಯದ ಫಲವು ನಿಮ್ಮ ಒಂದು ವ್ಯಕ್ತಿತ್ವದ ಮೇಲೆ ಅಡ್ಡ ಪರಿಣಾಮ, ಕಪ್ಪು ಚುಕ್ಕೆಯನ್ನು ಬಳಸ್ಬೋದು. ಕೆಲವರಿಗೆ ಏನಾದರೂ ಅಪಕೀರ್ತಿ ಬರುವಂಥದ್ದು, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ವಿರುದ್ಧ ಅಪಪ್ರಚಾರ ನಡೆಯೋದು, ಸಾಮಾಜಿಕ ಜಾಲತಾಣ ನಿಮ್ಮ ಒಂದು ಸ್ಟೇಟಸ್ ಅಥವಾ ನಿಮ್ಮ ಒಂದು ಮಾನ ಅಪಮಾನಕ್ಕೆ ಸ್ವಲ್ಪ ಧಕ್ಕೆ ತರುವಂತಹ ಘಟನೆಗಳು ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಈ ಕಾಲದಲ್ಲಿ ನೀವು ಯಾವುದೇ ರೀತಿಯ ವಿರುದ್ಧ ಲಿಂಗದವರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮೇಲೆ ಆರೋಪಗಳು, ಅನೈತಿಕ ಸಂಬಂಧದ ಆರೋಪಗಳು ಅಥವಾ ಅಂಥ ಅನೈತಿಕವಾದ ಒಂದು ಮೈತ್ರಿಯ ಒಂದು ಏನಾದರೂ ಒಂದು ಕುರುಹುಗಳು, ಚಿಹ್ನೆಗಳು ಈಗ ಬಯಲಿಗೆ ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಅಂಥ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ನೀವು ಕೈ ಹಾಕೋದಾಗಲಿ ಅನ್ನೋ ಒಳ್ಳೆಯದಲ್ಲ. ವಿರುದ್ಧ ಲಿಂಗದವರು ಇದು ಖಂಡಿತವಾಗಿ ಮುನ್ನೆಚ್ಚರಿಕೆ ಬೇಕು ಸಿಂಹರಾಶಿಯವರಿಗೆ. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ, ದೇವತಾ ಪ್ರಾರ್ಥನೆ ನೀವು ಮಾಡಬೇಕಾಗುತ್ತೆ ಸಿಂಹದವರು. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಬಾರಿ ಬುಧನ ಒಂದು ವಿಶೇಷವಾದ ಲಾಭ, ಜಯ, ಸುಖ ಎಲ್ಲ ಸಿಗಲಿದೆ. ಅಧಿಕಾರ ಪ್ರಾಪ್ತಿಯಾಗುವಂಥ ಯೋಗ, ಉದ್ಯೋಗ ಸಿಗುವಂಥ ಯೋಗ ಬುಧನು ಕೊಡಲಿದ್ದಾನೆ. ನಿಮ್ಮ ರಾಶಿಯಾಧಿಪತಿ ಬುಧನಾಗಿದ್ದಾನೆ. ಯಾಕಂದರೆ ಮಿಥುನ ಮತ್ತು ಕನ್ಯಾ ಎರಡಕ್ಕೂ ಅಧಿಪತಿ ಬುಧ. ಆದರೆ ಈ ಬಾರಿ ಮಿಥುನಕ್ಕೆ ಅಂಥ ಉತ್ತಮ ಫಲ ಸಿಗ್ತಾ ಇಲ್ಲ. ಅದರ ಬದಲಾಗಿ ಈಗ ಕನ್ಯಾ ರಾಶಿಗೆ ವಿಶೇಷವಾಗಿ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ.
ಅನೇಕ ರೀತಿ ನಿಮ್ಮ ದೀರ್ಘಕಾಲದ ಕನಸು ನನಸಾಗುತ್ತೆ. ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಸಿದ್ಧಿಯಾಗುತ್ತೆ. ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಇನ್ನಿತರ ಯಾವುದೇ ರೀತಿ ಜಮೀನು ಭೂಮಿ ವಿವಾದಗಳೆಲ್ಲ ಪರಿಹಾರ ಆಗುತ್ತೆ. ಭೂಮಿ ಕೊಳ್ಳುವಂಥ ಯೋಗ, ಮನೆ ಕೊಳ್ಳುವಂಥ ಯೋಗ, ವಸ್ತ್ರ ಆಭರಣ ಕೊಳ್ಳುವಂಥ ಯೋಗ ಒದಗಿ ಬರುತ್ತೆ. ಶುಭ ಕಾರ್ಯಗಳ ಸಿದ್ಧತೆಯಲ್ಲಿ ನಿಮಗೆ ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆಗಳು. ಹಿಂದೆ ಶತ್ರುಗಳಾಗಿದ್ದು ನಿಮಗೆ ಮಿತ್ರರಾಗ್ತಾರೆ ಅಥವಾ ಹಿಂದಿನಿಂದ ಅಂತರ ಕಾಯ್ಕೊಂಡ ವ್ಯಕ್ತಿಗಳು ನಿಮಗೆ ಈಗ ಸಾಮೀಪ್ಯವನ್ನು ಪಡೆಯುತ್ತಾರೆ. ಅದೇ ರೀತಿ ಶುಭ ಕಾರ್ಯಗಳಲ್ಲಿ ವಿಶೇಷವಾದ ನಿಮಗೆ ಆಸಕ್ತಿ ಬರುವಂಥದ್ದು. ಯಾತ್ರಾ ಸ್ಥಳಗಳ ಸಂದರ್ಶನ, ದೇವತಾಕ್ಷರಗಳ ಸಂದರ್ಶನ ಈಗ ಒದಗಿ ಬರುತ್ತೆ. ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ ಒದಗಿ ಬರುತ್ತೆ. ಇನ್ನು ಉದ್ಯೋಗ, ವ್ಯಾಪಾರ, ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ಕ್ಷೇತ್ರದಲ್ಲಿರುವಂಥ ಕನ್ಯಾ ರಾಶಿಯವರಿಗೆ ಹಲವಾರು ನಿಮಗೆ ಅವಕಾಶಗಳು ಅಥವಾ ಲಾಭದ ಒಂದು ಯೋಜನೆಗಳು ನಿಮಗೆ ಕೈಗೆ ಸಿಗುತ್ತೆ. ಇನ್ನು ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ನಿರಂತರವಾದ ಒಂದು ಸ್ಥಿರತೆ ಅಂದರೆ ಸ್ಟೆಬಿಲಿಟಿ ಸಹ ಇರುತ್ತೆ. ಹಾಗಾಗಿ ಈ ತನು ಮನ ಧನದ ವಿಚಾರವಾಗಿ ವಿಶೇಷವಾದ ಒಂದು ಶುಭ ಲಾಭವನ್ನು ಬುಧನು ಕರುಣಿಸಿದ್ದಾನೆ. ಫೆಬ್ರವರಿ 3ರಿಂದ 25ರವರೆಗಿನ ಅವಕಾಶವನ್ನು ಕನ್ಯಾ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೊಳ್ಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಕನ್ಯಾದವರು. ಇನ್ನು ತುಲಾರಾಶಿಗೆ ಈ ಒಂದು ಪರಿವರ್ತನೆ ಪಂಚಮ ಅಥವಾ 5ರ ಸ್ಥಾನದಲ್ಲಿ ಆಗುವಂಥದ್ದು. ಇದು ನಿಮಗೆ ಮಿಶ್ರ ಫಲವನ್ನು ಅಥವಾ ಕೆಲವೊಮ್ಮೆ ಸಂಕಷ್ಟವನ್ನು ಸೂಚಿಸಬಹುದಾಗಿದೆ. ಇಲ್ಲಿ ವಿಶೇಷವಾಗಿ ಇಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಪಂಚಮದಿಂದ ವ್ಯಕ್ತವಾಗ್ತವೆ. ಜೊತೆಗೆ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆ, ನಾಸ್ತಿಕತೆಯ ಭಾವನೆ ಅಥವಾ ದೇವ ಗುರು ಭಕ್ತಿ ಇದರಲ್ಲಿ ನಿಂದನೆ ಮಾಡುವಂಥ ಬುದ್ಧಿ, ಇತರರ ಜೊತೆಗೆ ಯಾವುದೇ ಹೊಂದಾಣಿಕೆ ಮಾಡುವಂಥ ಒಂದು ದುರ್ಬುದ್ಧಿ ಇದೆಲ್ಲ ಬರುತ್ತೆ. ಹಾಗಾಗಿ ಇದು ನಿಮ್ಮ ಮನಸ್ಸಿನ ಮೇಲೋ ಮಾತಿನ ಮೇಲೋ ಎಲ್ಲ ತುಂಬ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಅಹಂ ವಶವಾಗಿ ನೀವು ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಬುದ್ಧಿಯನ್ನು ನೀವು ಸರಿಯಾಗಿ ದುರುಪಯೋಗ ಮಾಡಿಕೊಂಡು ಆ ಬುದ್ಧಿಯಿಂದ ನೀವು ಸ್ವಲ್ಪ ಅನೇಕ ರೀತಿಯ ಅಪಕೀರ್ತಿಗೆ, ಅಪಚಾರಗಳಿಗೆ ಒಳಗಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ತುಲಾರಾಶಿಯವರಿಗೆ ಅಷ್ಟೊಂದು ಈಗ ಬುಧನಿಂದಾಗಿ ಉತ್ತಮ ಫಲಗಳು ನಿರೀಕ್ಷೆ ಇಲ್ಲ. ವಿಶೇಷವಾಗಿ ನಿಮಗೆ ಕಿರಿಯರಲ್ಲಿ ಕಲಹ ಆಗ್ಬೋದು, ನಿಮ್ಮದೇ ಮಕ್ಕಳಲ್ಲಿ, ನಿಮ್ಮದೇ ಸಹೋದರರಲ್ಲಿ ಅಥವಾ ನಿಮ್ಮ ಇನ್ನಿತರ ಜೂನಿಯರ್ ಕೊಲೀಗ್ಗಳಲ್ಲಿ ಸಹ ಮಾತಿನ ಚಕಮಕಿ ಕಲಹವಾಗುವುದಾಗುತ್ತೆ. ಅಥವಾ ಅವರು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ, ನಿಮ್ಮ ವಿರುದ್ಧ ದೂರನ್ನು ಕೊಡೋದಾಗಲೆಲ್ಲ ಆಗುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಈ ಬಾರಿ ಬುಧನ ವಿಚಾರವಾಗಿ ತುಂಬ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ರೀತಿಯ ಅಹಂವಶವಾಗಿ ನೀವು ತೆಗೆದುಕೊಳ್ಳುವಂಥ ಹೆಜ್ಜೆಯು ಅದು ತಪ್ಪು ಹೆಜ್ಜೆ ಆಗ್ಬೋದು. ಅಥವಾ ನೀವು ಯಾವುದೇ ರೀತಿಯ ಮಾತಿನಿಂದ ಇನ್ನಿತರ ಜೊತೆಗೆ ನೀವು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂಥದ್ದಿರುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮಲ್ಲಿರುವಂಥ ನಕಾರಾತ್ಮಕ ಭಾವನೆ, ಋಣಾತ್ಮಕ ಚಿಂತನೆ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಯಾಕಂದರೆ ನಿಮ್ಮಲ್ಲಿ ಆಗುವಂಥ ಋಣಾತ್ಮಕ ಚಿಂತನೆ, ನಕಾರಾತ್ಮಕದ ಮಾತುಗಳು ಅದು ನಿಮ್ಮ ವರ್ಚಸ್ಸಿಗೆ, ಕೀರ್ತಿಗೆ ಧಕ್ಕೆಯನ್ನು ತರುವಂಥದ್ದಿರುತ್ತೆ. ಹಾಗಾಗಿ ಅನೇಕ ಒಂದು ಅಡೆತಡೆಗಳು ನಿಮಗೆ ಬರ್ಬೋದು. ಜೊತೆಗೆ ಕಲಹ ವಾಗ್ವಾದಗಳು ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಬುಧನ ಒಂದು ವೈರುಧ್ಯದಿಂದ ಆಗುವಂತಹ ಪರಿಣಾಮದ ಮೇಲೆ ನಿಮ್ಮ ಮಾತು, ಮನಸ್ಸು, ನಡವಳಿಕೆ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ತುಂಬ ಇದೆ. ಆದರೆ ಹಣಕಾಸು, ಆರೋಗ್ಯಕ್ಕೆ ಏನು ಕೊರತೆ ಇರೋದಿಲ್ಲ, ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಮಾತು, ಮನಸ್ಸು, ಬಾಂಧವ್ಯನ ಸ್ವಲ್ಪ ಸರಿ ಇಟ್ಕೊಳ್ಬೇಕಾಗುತ್ತೆ ತುಲಾದವರು. ಆಸಕ್ತಿ ಇದ್ದರೆ ಕೊನೆಗೊಳ್ಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ, ದೇವ ಪ್ರಾರ್ಥನೆಗಳನ್ನು ಮಾಡ್ಬೋದು. ಇನ್ನು ವೃಶ್ಚಿಕ ರಾಶಿಗೆ ಚತುರ್ಥ ಅಥವಾ ಡಾಕರಲ್ಲಿ ಆಗುವಂಥ ಪರಿವರ್ತನೆ ಬಹಳ ಉತ್ತಮ ಪ್ರಯೋಜನ ಬುಧನು ಕೊಡಲಿದ್ದಾನೆ. ಜಯ, ಸುಖ, ಲಾಭ, ಕೀರ್ತಿಯನ್ನು ಬುಧನಿಂದ ನಮಗೆ ಸಿಗಲಿದೆ. ಉದ್ಯಮ, ವ್ಯಾಪಾರ, ಕೃಷಿ ಚಟುವಟಿಕೆ ಅಭಿವೃದ್ಧಿಯ ವಿಚಾರಗಳು. ಇನ್ನು ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಕೆಲಸದ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗುತ್ತವೆ. ಸಾಂಸಾರಿಕವಾಗಿ ಉತ್ತಮವಾದ ಒಂದು ಬಾಂಧವ್ಯ ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇರುತ್ತೆ. ಅನೇಕ ರೀತಿಯ ಕೌಟುಂಬಿಕವಾದ ಒಂದು ಒಗ್ಗೂಡುವಿಕೆ ಅಥವಾ ಒಂದು ಸಭೆ ಸಮಾರಂಭಗಳು ಜರುಗುವಂಥದ್ದಿರುತ್ತೆ. ಹಿಂದೆ ಶತ್ರುಗಳಾಗಿದ್ದು ನಿಮಗೆ ಮಿತ್ರರಾಗ್ತಾರೆ ಅಥವಾ ಹಿಂದೆ ನಿಮಗೆ ವಿರೋಧಿಸಿದವರಿಗೆ ನಿಮ್ಮನ್ನು ಸ್ವಾಗತಿಸುವಂಥದ್ದು ಮುಂತಾದ ಅಪೂರ್ವವಾದ ಪ್ರೌಢ ಸದೃಶವಾದ ಉತ್ತಮ ಘಟನೆಗಳು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಜರಬಹುದು. ರಾಜಕೀಯ ಮೂಲ, ಸರ್ಕಾರ ಮೂಲದಲ್ಲಿರೋರಿಗೆ ಅಧಿಕಾರ, ಹುದ್ದೆ ಅಥವಾ ಇನ್ನಿತರ ಪ್ರಶಸ್ತಿ, ಪುರಸ್ಕಾರ, ಬಹುಮಾನ, ಬಡ್ತಿ ಎಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೂ ಸಹ ವೃಶ್ಚಿಕ ರಾಶಿಯವರಿಗೆ ಬಹಳ ಉತ್ತಮ ಫಲ ಬುಧನು ಈಗ ಕೊಡಲಿದ್ದಾನೆ. ಅಂದುಕೊಂಡಂತೆ ನಿಮಗೆ ಅಂಕಗಳು ಸಿಕ್ಕಿ ನಿಮಗೆ ಸೂಕ್ತವಾದ ಸ್ಥಾನಮಾನ, ಉದ್ಯೋಗ ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಎಲ್ಲ ವರ್ಗದ ವೃಶ್ಚಿಕ ರಾಶಿಯವರಿಗೆ ಬುಧನ ಈ ಅಪರೂಪದ ಅನುಗ್ರಹ ನಿಮಗೆ ಸುಖ ಸ್ಥಾನದಲ್ಲಿ ಸುಖ, ಲಾಭ, ಜಯ, ಯಶವನ್ನು ಕೊಟ್ಟು ನಿಮಗೆ ತುಂಬ ಸಹಾಯ ಮಾಡುತ್ತೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೊಳ್ಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಮಾಡ್ಬೋದಾಗಿದೆ ವೃಶ್ಚಿಕ ರಾಶಿಯವರು. ಇನ್ನು ಧನು ರಾಶಿಗೆ ಈ ರಿಮರಾಗುವಂಥ ತೃತೀಯದ ಚಲನೆ ಅಷ್ಟೇನು ಉತ್ತಮವಾದ ಪರಿಣಾಮ ಕೊಡ್ತಾ ಇಲ್ಲ. ಮಿಶ್ರ ಫಲಗಳ ಸೂಚನೆ ಇದೆ. ಅನೇಕ ರೀತಿಯ ನಿಮಗೆ ಅಡೆತಡೆಗಳು, ಅವಮಾನಗಳು ಆಗುವಂಥದ್ದು, ಮಾತಿನ ಚಕಮಕಿ, ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಆಗ್ಬೋದು. ಇತರರು ನಿಮ್ಮ ವಿರುದ್ಧ ದೂರು ಕೊಡೋದಾಗಲಿ, ಇತರರು ನಿಮ್ಮ ವಿರುದ್ಧ ಸಂಚು ಮಾಡೋದಾಗಲಿ ಘಟನೆಗಳು ಜರುಗುತ್ತವೆ. ಜೊತೆಗೆ ಅನೇಕ ರೀತಿಯ ಸವಾಲುಗಳು ನಿಮಗೆ ಕೌಟುಂಬಿಕ ಜೀವನದಲ್ಲೂ ಮತ್ತು ನಿಮ್ಮ ವೃತ್ತಿ ಅಥವಾ ಉದ್ಯೋಗ ಜೀವನದಲ್ಲೂ, ವ್ಯಾಪಾರದಲ್ಲೂ ನಡೆಯುತ್ತೆ. ಹಿಂದೆ ಚೆನ್ನಾಗಿ ನಡೀತಾ ಇದ್ದ ಸಂಸಾರದಲ್ಲಿ ಏನಾದರೂ ಒಂದು ಅಹಿತಕರಗಳು ಅಥವಾ ಹುಳಿ ಹಿಂಡುವ ಘಟನೆ ಜರುತ್ತೆ. ಹಿಂದೆಯಿಂದ ಚೆನ್ನಾಗಿ ನಡೀತಾ ಇದ್ದರೆ ನಿಮ್ಮ ವೃತ್ತಿನೋ, ಉದ್ಯೋಗನೋ, ವ್ಯಾಪಾರನೋ, ಉದ್ಯಮನೋ, ಕೃಷಿನೋ ಎಲ್ಲ ಈಗ ಏನಾದರೂ ಒಂದು ಅದರಲ್ಲಿ ಅಡೆತಡೆಗಳು
ಬರುವಂಥದ್ದು, ಅದು ನಿಮ್ಮ ವಿರುದ್ಧ ಯಾರಾದರೂ ದೂರನ್ನು ದಾಖಲು ಮಾಡುತ್ತದೆ ಮುಂತಾದ ಅಹಿತಕರವಾದ ಪ್ರಯೋಜನಗಳು ಆಗುವಂಥದ್ದಿರುತ್ತೆ. ಇನ್ನು ಅನೇಕ ರೀತಿಯ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ನಿಮಗೆ ಗೊತ್ತಾಗುತ್ತೆ. ನಿಮ್ಮಲ್ಲಿ ಇದ್ದುಕೊಂಡೇ ನಿಮಗೆ ಕೆಡನ್ನು ಬಗೆಯುವರು ಅಥವಾ ನಿಮಗೆ ಅಪರಿಚಿತರಾಗಿದ್ದು ದೂರದಿಂದಲೇ ನಿಮಗೆ ಕೆಡನ್ನು ಬಗೆಯೋದು ಮುಂತಾದ ಹಿತಶತ್ರುಗಳು ಮತ್ತು ಆ ಗುಪ್ತ ಶತ್ರುಗಳ ಕಾಟ ಹೆಚ್ಚಾಗುತ್ತೆ. ಮನಸ್ಸಲ್ಲಿ ಭಯ, ಆತಂಕ, ಚಿಂತೆಗಳು ಹೆಚ್ಚಳಾಗುವಂಥದ್ದು. ಹಾಗಾಗಿ ಯಾವಾಗ ಮನುಷ್ಯನಲ್ಲಿ ಈ ನಕಾರಾತ್ಮಕವಾದ ತರಂಗಗಳು ಇರ್ಬೋದು, ಆವಾಗ ಆತನಿಗೆ ಭಯ, ಒತ್ತಡ, ಚಿಂತೆ ಎಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ, ಒಂದಕ್ಕೊಂದು ಸಂಬಂಧಿಸಿ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಧನುರಾಶಿಯವರು ಸ್ವಲ್ಪ ನಿಮ್ಮ ಮನೋನಿಯಂತ್ರಣ, ವಾಕ್ ನಿಯಂತ್ರಣ, ನಿಮ್ಮ ಯೋಚನಾ ಲಹರಿಯಲ್ಲಿ ನಿಯಂತ್ರಣ ಎಲ್ಲ ಮಾಡಬೇಕಾಗತ್ತೆ. ನಕಾರಾತ್ಮಕ ಚಿಂತನೆಗಳಿಂದ ದೂರ ಇದ್ದು ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಅನುಸರಿಸುವಂಥದ್ದು. ನಿಮ್ಮ ಭಯವನ್ನು ನಿವಾರಿಸಲಿಕ್ಕೆ ಧೈರ್ಯವನ್ನು ತಂದುಕೊಂಡು ಅನೇಕ ರೀತಿಯ ಒಂದು ಸದುಪಯೋಗಪಡಿಸುವಂತಹ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವಂಥದ್ದೆಲ್ಲ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಧನುರಾಶಿಯವರಿಗೆ ಈ ಬುಧನ ಗೋಚಾರ ಫಲ ಅಷ್ಟೇನು ಉತ್ತಮವಾಗಿಲ್ಲ. ಎಲ್ಲ ತನು ಮನ ಧನದ ನಿಯಂತ್ರಣ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಮಾತು, ನಡವಳಿಕೆ, ಬಾಂಧವ್ಯವನ್ನು ನಿರಂತರದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕೊನೆಗಾಣತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಮಾಡಬೇಕಾಗತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಗೆ ವಿಶೇಷವಾದ ಈ ಬುಧನ ಫಲ ಲಾಭದಾಯಕವು, ಸುಖದಾಯಕವಾಗಿವೆ. ವಿಶೇಷವಾಗಿ ನಿಮಗೆ ಸುಖ ಸ್ಥಾನದಿಂದ ಅಲ್ಲದೆ ಧನಸ್ಥಾನದಿಂದ ಬುಧನ ಒಂದು ದೃಷ್ಟಿ ಬರುತ್ತದೆ. ಧನಸ್ಥಾನದ ಬುಧನು ಲಾಭವನ್ನು, ಜಯವನ್ನು, ಸುಖವನ್ನು ನಿಮಗೆ ಕೊಡಲಿದ್ದಾನೆ. ವ್ಯಾಪಾರ ಉದ್ದಿಮೆಯಲ್ಲಿ ಪ್ರಕಟವಾದಂಥ ನಿಮಗೆ ಲಾಭಗಳು ಇರ್ತವೆ. ಅನೇಕ ರೀತಿಯ ಬಂಧು ಮಿತ್ರರ ಸಹಾಯ ಸಿಗಲಿದೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಶುಭ ಪ್ರಯಾಣಗಳನ್ನು ಮಾಡುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಚೆನ್ನಾಗಿ ಬೆಳೆಯುವಂಥದ್ದು, ಜೊತೆಗೆ ಅನೇಕ ಉದ್ಯಮ, ವ್ಯಾಪಾರ, ಕೃಷಿ ಚಟುವಟಿಕೆ ಮಾಡೋರಿಗೆ ಹೊಸ ಅವಕಾಶಗಳು ಬರ್ಬೋದು. ಯಂತ್ರ, ವಾಹನ, ಭೂಮಿ, ಮನೆ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರಲಿದೆ. ವಸ್ತ್ರ, ಆಭರಣಗಳನ್ನು ಕೊಳ್ಳುವಂಥ ಅವಕಾಶ ಒದಗಿ ಬರಲಿದೆ. ಹಾಗಾಗಿ ಬುಧನ ಪ್ರಯೋಜನ ಮಕರ ರಾಶಿಯವರಿಗೆ ಅದ್ಭುತವಾದ ಒಂದು 25 ದಿನಗಳ ಕಾಲ ಸಿಗುವಂಥ ಅವಕಾಶವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಇನ್ನಿತರ ವರ್ಗದವರಿದ್ದರೆ ಅವರಿಗೆ ಅವರವರೊಂದು ಸಾಧನೆಗೆ, ಪ್ರತಿಭೆಗೆ ಅವಕಾಶಗಳು, ಪ್ರತಿಭಾ ಪುರಸ್ಕಾರಗಳು ಅಥವಾ ಬಹುಮಾನದ ಮೊತ್ತ, ಪ್ರೈಸು, ಮನಿ ಎಲ್ಲ ಸಿಗುವಂಥದ್ದಿರುತ್ತೆ. ಹಾಗೆಯೇ ಮಹಿಳೆಯರು, ಗೃಹಿಣಿಯರಿಗೆ ಸಹ ಹಾಗೆ ಮಕರ ರಾಶಿಯವರಿಗೆ ಅನೇಕ ನೆಮ್ಮದಿ ಕೊಡುವಂತಹ ಘಟನೆಗಳು, ಶುಭ ಕಾರ್ಯಗಳಲ್ಲಿ ಬಂಧು ಮಿತ್ರರ ಜೊತೆಗೆ ಕಾಲ ಕಳೆಯುವಂಥದ್ದು, ವಸ್ತ್ರ, ಆಭರಣಗಳು ನಿಮಗೆ ಪಡೆಯುವಂಥ ಅವಕಾಶ, ಕೆಲವು ಉಡುಗೊರೆ, ಬಹುಮಾನಗಳು ಸಹ ಸಿಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಎಲ್ಲ ವರ್ಗದ ಮಕರ ರಾಶಿಯವರಿಗೆ ಈ ಬುಧನು ಫೆಬ್ರವರಿ 3ರಿಂದ ಫೆಬ್ರವರಿ 25ರವರೆಗಿನ 22 ದಿನಗಳ ಅವಧಿಯಲ್ಲಿ ಅನೇಕ ಲಾಭ, ಸುಖ, ಜಯ, ಯಶಸ್ಸನ್ನು ಕೊಳ್ಳಲಿದ್ದಾನೆ. ಇದನ್ನು ಒಳ್ಳೆಯ ಮನಸ್ಸಿಂದ ಸ್ವಾಗತಿಸಿಕೊಳ್ಳುವಂಥದ್ದು. ಯಾಕಂದರೆ ಅಲ್ಲಿ ನಿಮ್ಮ ರಾಶಿಯಾಧಿಪತ್ಯದ ಶನಿ ಮಹಾರಾಜರಿಗೂ ಬುಧನಿಗೂ ವಿಶೇಷವಾದ ಮೈತ್ರಿ ಇರುವ ಕಾರಣ ಅನೇಕ ಆ ಒಂದು ಉತ್ತಮ ಫಲಗಳನ್ನು ಈ ಮಕರ ರಾಶಿಯವರು ಈ ಬಾರಿ ಪಡೆಯಬಹುದು. ಆತನು ಕುಳಿತಿರುವಂಥದ್ದು ಶನಿ ಮಹಾರಾಜರ ಇನ್ನೊಂದು ಮನೆಯಾದ ಕುಂಭದಲ್ಲಿ. ಹಾಗಾಗಿ ಅನೇಕ ರೀತಿಯ ಅವಿನಾಭಾವದ ಸಂಬಂಧ ಮೂಲಕ ನಿಮಗೆ ಅನೇಕ ಲಾಭ, ಜಯ, ಸುಖ, ಭಾಗ್ಯೋದಯವು ಈ ಬಾರಿ ಸಿಗಲಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಮಾಡ್ಬೋದು. ಇನ್ನು ಕುಂಭರಾಶಿ. ಕುಂಭರಾಶಿಗೆ ನಿಮ್ಮ ಜನ್ಮದಲ್ಲಿ ಬಂದಂತಹ ಬುಧ ಅಲ್ಲಿ ವಿರುದ್ಧ ಫಲವನ್ನು ಕೊಡ್ತಾನೆ. ಜನ್ಮದಲ್ಲಿ ಬುಧ, ಗುರು ಇವರು ವಿರುದ್ಧ ಫಲವನ್ನು ಕೊಡ್ತಾರೆ. ಅದೇ ರೀತಿ ಇನ್ನಿತರ ಕೆಲವು ಗ್ರಹಗಳು ಸಹ, ಉದಾಹರಣೆಗೆ ಶನಿ, ರಾಹು, ಕೇತುಗಳು ಸಹ ಜನ್ಮದಲ್ಲಿ ವಿರುದ್ಧ ಫಲವನ್ನು ಕೊಡ್ತಾರೆ. ಹಾಗಾಗಿ ಇಲ್ಲಿ ನಿಮಗೆ ಅನೇಕ ರೀತಿಯ ವೈರುಧ್ಯಗಳ ಘಟನೆಗಳಾಗುತ್ತೆ. ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಪರ್ವದಲ್ಲಿ ಇರುವಂತಹ ಕುಂಭರಾಶಿಯವರಿಗೆ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಜೊತೆಗೆ ಬಾಂಧವ್ಯದ ಸಮಸ್ಯೆ ಎಲ್ಲ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ದಿಢೀರಾಗಿ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಹವಾಮಾನದಿಂದಲೋ ಅಥವಾ ಆಹಾರದಿಂದಲೋ, ನೀರಿನಿಂದಲೋ ನಿಮಗೆ ಏನೋ ಇನ್ಫೆಕ್ಷನ್, ನಂಜು ಇತ್ಯಾದಿಗಳು ಆಗ್ಬೋದು. ಅಥವಾ ಹಿಂದೆ ಯಾವುದಾದ್ರೂ ಹಿನ್ನೆಲೆ ಅಂದರೆ ಯಾವುದಾದ್ರು ಹಿಸ್ಟ್ರಿ ಇದ್ದಂಥವರಿಗೆ ಅವರ ಒಂದು ಅನಾರೋಗ್ಯ ಸಮಸ್ಯೆ ಈಗ ಮತ್ತೆ ಮರುಕಳಿಸ್ಬೋದು. ಹಿಂದೆ ಈ ಕಾಣಿಸಿದಂಥ ನೋವು ಈಗ ಮತ್ತೆ ಮರುಕಳಿಸುವಂಥದ್ದು. ಅಥವಾ ಆರ್ಥರೈಟಿಸ್, ಜಾಯಿಂಟ್ ಪೇನ್ಸ್ ಇತ್ಯಾದಿ ಅಸ್ತಮ ಇದ್ದವರಿಗೆ ಅದರ ಒಂದು ಅಟ್ಯಾಕ್ಗಳು ಈಗ ಮತ್ತೆ ಬರುವಂಥದ್ದು. ಈ ರೀತಿ ಅನೇಕ ಆರೋಗ್ಯದ ಏರುಪೇರಾಗುವಂಥ ಘಟನೆಗಳಾಗುತ್ತವೆ. ಹಣಕಾಸಿಗೆ ಸಂಬಂಧಪಟ್ಟು ಹಣಕಾಸು ನಿಧಾನ ಆಗುತ್ತೆ, ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗ್ಬೋದು. ಅಥವಾ ವಸ್ತು, ಒಡವೆ, ಇನ್ನಿತರ ವಿಚಾರಗಳು ನಿಮಗೆ ಕಳೆದು ಹೋಗುವಂಥದ್ದು. ಈ ರೀತಿ ಅನೇಕ ರೀತಿಯ ಅನಾರೋಗ್ಯದ ಸಮಸ್ಯೆಯು, ಆರ್ಥಿಕವಾದ ಸಮಸ್ಯೆಯು ನಿಮಗೆ ಕಾಡಬಹುದಾಗಿದೆ ಕುಂಭರಾಶಿಯವರಿಗೆ. ಹಾಗೆ ಜನ್ಮದಲ್ಲಿ ಬಂದಂತಹ ಬುಧನ ಈ ದೋಷ ನಿವಾರಣೆಗೆ ಕೊನೆಗಾಣತಕ್ಕಂಥ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ, ಪರಿಹಾರ ಮಾರ್ಗಗಳನ್ನು ಈ ಕುಂಭರಾಶಿಯವರು ಅನುಸರಿಸಬೇಕಾಗತ್ತೆ. ಇನ್ನು ಮೀನರಾಶಿ. ಮೀನರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ 12ರ ಮನೆಯಲ್ಲಿ ಆಗುವಂಥದ್ದು ಕುಂಭರಾಶಿಯಲ್ಲಿ. ಹಾಗಾಗಿ ಆ ಒಂದು ಗೋಚಾರವು ನಿಮಗೆ ವಿಶೇಷವಾಗಿ ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದಿಲ್ಲ. ಅದರ ವಿರುದ್ಧವಾದ ಫಲ ಅಂದರೆ ನಿಮಗೆ ಲಾಭದ ಬದಲು ನಷ್ಟವನ್ನು, ಕಷ್ಟವನ್ನು, ಅನೇಕ ರೀತಿಯ ತೊಂದರೆಗಳನ್ನು ಕೊಡ್ಬೋದು. ಜೊತೆಗೆ ಮಾತಿನ ಚಕಮಕಿ, ಹಿರಿಯರಲ್ಲೂ ಕಿರಿಯರಲ್ಲೂ ವಿರೋಧದ, ಜೀವನದಲ್ಲಿ ಅನಿಶ್ಚಿತತೆಯ ಅನುಭವಗಳು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು. ಜೊತೆಗೆ ಮನಸ್ಸಿಗೆ ಚಿಂತೆ, ಆತಂಕ, ಭಯ, ವ್ಯತ್ಯಗಳು ಹೆಚ್ಚಳಾಗುವಂಥದ್ದು. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಏನಾದರೂ ಸವಾಲುಗಳು ಬರುವಂಥದ್ದು, ಮೇಲಾಧಿಕಾರಿಗಳ ಕಿರುಕುಳ ಸಾಗುತ್ತಾಗ್ಬೋದು. ಅಥವಾ ಉದ್ಯೋಗದ ಅಭದ್ರತೆ, ಅನಿಶ್ಚಿತತೆಗಳು ನಿಮಗೆ ಕಾಡುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರ ಕುಸಿತ,
ಒಂದು ಉದ್ಯಮದಲ್ಲಿವರಿಗೆ ಉದ್ಯಮದಲ್ಲಿ ಲಾಭಾಂಶ ಕಡಿಮೆ ಆಗುವಂಥದ್ದು, ನಾನಾ ರೀತಿಯ ಸವಾಲು ಅಥವಾ ಸಂಕಷ್ಟಗಳು ಬರುತ್ತೆ. ಉದಾಹರಣೆಗೆ ಅಲ್ಲಿ ಏನಾದರೂ ಪವರ್ ಪ್ರಾಬ್ಲಮ್, ರಾ ಮೆಟೀರಿಯಲ್ ಪ್ರಾಬ್ಲಮ್, ವರ್ಕರ್ಸ್ ಪ್ರಾಬ್ಲಮ್ ಅಥವಾ ಮಾರ್ಕೆಟಿಂಗ್ ಮಾಡುವಂಥ ಸಮಸ್ಯೆ, ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳನ್ನು ಉದ್ಯಮಿಗಳು, ವ್ಯಾಪಾರಿಗಳು ಅಥವಾ ಬೃಹತ್ ಮೊತ್ತದ ಈ ಯೋಜನೆಗಳನ್ನು ಮಾಡೋರು ಎದುರಿಸಬೇಕಾಗುತ್ತೆ ಈ ಒಂದು ಅವಧಿಯಲ್ಲಿ. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಈ ಒಂದು ಕಾಲದಲ್ಲಿ ಬರ್ಬೋದಾಗಿದೆ ಕುಂಭರಾಶಿಯವರು. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ನೀವು ಮಾಡಬೇಕಾಗುತ್ತೆ. ಕೊನೆಯದಾಗಿ ಮೀನರಾಶಿಗೆ ವ್ಯಯಸ್ಥಾನ ಅಥವಾ 12ರ ಮನೆ. ಈ 12ರ ಮನೆ ನಿಮಗೆ ಗೊತ್ತಿರುವಂತೆ ಅನೇಕ ನಷ್ಟಗಳಿಗೆ ಕಾರಕ ಆಗ್ಬೋದು. ಅನಿರೀಕ್ಷಿತ ಲಾಭದಲ್ಲ, ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಮನಸ್ಸಿನಲ್ಲಿ ಸ್ವಲ್ಪ ಆಲಸ್ಯ ಮೂಡುವಂಥ ಘಟನೆಗಳು, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ನಿಮಗೆ ನಿರಾಸಕ್ತಿ ಆಗುವಂಥದ್ದು, ಜೊತೆಗೆ ನಿಮ್ಮ ಬಾಂಧವರಲ್ಲಿ ಸ್ವಲ್ಪ ಬಾಂಧವ್ಯದ ಕೊರತೆ ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ, ಮನಸ್ಸಿನ ಮೇಲೆ, ಮಾತಿನ ಮೇಲೆ, ಆರೋಗ್ಯದ ಮೇಲೆ, ಹಣಕಾಸಿನ ಸ್ಥಿತಿಯ ಮೇಲೆ ನಷ್ಟದ ಪರಿಣಾಮಗಳು ಮೀನರಾಶಿಯವರ ಮೇಲೆ ಆಗ್ಬೋದು. ಹಾಗಾಗಿ ನೀವು ಮೈಯೆಲ್ಲ ಕಣ್ಣಾಗಿದ್ದು ತನುಮನಧನದ ಒಂದು ಸಂಯಮವನ್ನು, ಎಚ್ಚರಿಕೆಯನ್ನು ಕಾಯ್ದುಕೊಳ್ಬೇಕು. ಈಗ ಹೇಳತಕ್ಕಂತಹ ಈ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ, ನವಗ್ರಹಗಳ ಸ್ತೋತ್ರ ಅಥವಾ ಇನ್ನಿತರ ಯಾವುದೇ ರೀತಿಯ ಪರಿಹಾರ ದಾನ ಧರ್ಮದ ಮಾರ್ಗಗಳನ್ನು ಅನುಸರಿಸಬೇಕಾಗುತ್ತೆ ಮೀನರಾಶಿಯವರು. ಇಲ್ಲಿವರೆಗೆ ಈ ಬುಧನ ಕುಂಭ ಪ್ರವೇಶ, ಬುಧನ ಕುಂಭ ಗೋಚಾರದ ರುಜುಗತಿಯ ಫಲದ ಒಂದು ವಿಶೇಷ ನಿರೂಪಣೆ, ಫೆಬ್ರವರಿ 3ರಿಂದ 25ರವರೆಗಿನ 22 ದಿನಗಳ ಒಂದು ಫಲವನ್ನು ನಿರೂಪಣೆ ಮಾಡಲಾಗಿದೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಮಧ್ಯಮ ಅಥವಾ ಮಿಶ್ರ ಫಲ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿದ್ದರೂ ಯಾರು ಈ ಮಿಶ್ರ ಸಂಕಷ್ಟಾದಿಗಳಿಂದ ಚಿಂತನೆಯಾಗಬೇಕಾಗಿಲ್ಲ. ನೀವು ಮಾಡುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸರಿಸಿದರೆ ಬುಧನು ಸಹ ಅಲ್ಲಿ ಪ್ರಸಿದ್ಧನಾಗಿ ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡ್ತಾನೆ. ಅಲ್ಲಿ ಬುಧನ ಸಂಬಂಧಿತವಾಗಿ ವಿಶೇಷವಾಗಿ ಶ್ರೀ ಗಣೇಶನ ಒಂದು ಅಧಿದೇವತೆಗೆ ಗಣೇಶನ ಪ್ರಾರ್ಥನೆ, ಗಣೇಶನ ಭಕ್ತಿಗೆ ಅಥವಾ ಗಣಪತಿ ದೇವಾಲಯಗಳ ಸಂದರ್ಶನ ಅಥವಾ ಗಣಪತಿ ದೇವಾಲಯದಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಅರ್ಚನೆಗಳನ್ನು ಮಾಡೋದು ಅಥವಾ ಮನೆಯಲ್ಲಿದ್ದುಕೊಂಡೇ ಗಣಪತಿಯ ಅಷ್ಟೋತ್ತರ, ಗಣಪತಿಯ ಸ್ತೋತ್ರಗಳು, ಪಂಚಮುಖಿ ಗಣೇಶ ಸ್ತೋತ್ರ ಮುಂತಾದವುಗಳನ್ನು ಪಠನೆ ಮಾಡ್ಬೋದಾಗಿದೆ ಗಣೇಶನ. ಅದೇ ರೀತಿ ಗಣೇಶನ ತರುವಾಯ ಅಲ್ಲಿ ವಿಷ್ಣು ಅಥವಾ ನಾರಾಯಣನ ಯಾವುದೇ ಸ್ವರೂಪವನ್ನು ಭಕ್ತಿ ಮಾಡುವುದು, ರಾಮ, ಕೃಷ್ಣ, ಸತ್ಯನಾರಾಯಣ, ವೆಂಕಟೇಶ್ವರ ಅಥವಾ ರಂಗನಾಥ ಮುಂತಾದ ಯಾವುದೇ ಒಂದು ವಿಷ್ಣುವಿಗೆ ಸಂಬಂಧಿತವಾದ ಶಕ್ತಿಯಲ್ಲಿ ಭಕ್ತಿ ಮಾಡುವಂಥದ್ದು, ವಿಷ್ಣುವಿಗೆ ಸಂಬಂಧಿತವಾದ ಸ್ತುತಿ, ಶ್ಲೋಕ, ಪ್ರಾರ್ಥನೆ ಅಥವಾ ಅಷ್ಟೋತ್ತರ ಶತನಾಮಗಳನ್ನು ಪಠನೆ ಮಾಡುವಂಥದ್ದು ಸಹ ಉತ್ತಮವಾದ ಅವಕಾಶ ಆಗಿರುತ್ತೆ. ಹಾಗಾಗಿ ಇಲ್ಲಿ ಗಣೇಶ ಅಥವಾ ನಾರಾಯಣನ ಒಂದು ನೀವು ಭಕ್ತಿ ಅನುಷ್ಠಾನ ಮಾಡಿ ಅಂಥ ದೇವರುಗಳ ಸಂದರ್ಶನ ಮಾಡಿದ್ರೆ ಉತ್ತಮ ಪ್ರಯೋಜನ. ಇನ್ನು ಬುಧನಿಗೆ ಸಂಬಂಧಿತವಾದ ಶ್ಲೋಕಗಳು ಇರ್ತವೆ, ಬುಧನ ಪೀಡಾ ಪರಿಹಾರ ಶ್ಲೋಕ ಸೇರುತ್ತೆ, ಅದನ್ನು ಗಮನಿಸಿಕೊಳ್ಳಿ. ಅಲ್ಲಿ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಅನ್ನೋದು ಜನಪ್ರಿಯವಾದ ವೇದವ್ಯಾಸರಹಿತವಾದಂಥ ನವಗ್ರಹಗಳ ಸ್ತೋತ್ರದ ಅಲ್ಲಿ ಬುಧನ ಸಂಬಂಧಿತವಾದ ಶ್ಲೋಕ ಆಗಿರುತ್ತೆ. ಇನ್ನು ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ. ಬುಧನ ಪೀಡಾ ಪರಿಹಾರ ಶ್ಲೋಕ ಈ ರೀತಿ ಬರುತ್ತೆ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿಧಿ ಸೂರ್ಯಪ್ರಿಯ ಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಉತ್ಪಾತ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿಧಿ ಸೂರ್ಯಪ್ರಿಯ ಕರೋ ವಿದ್ವಾನ್ ಪೀಡಾ ಹರತು ಮೇ ಬುಧಃ. ಈ ಒಂದು ಪೀಡಾ ಪರಿಹಾರ ಶ್ಲೋಕವನ್ನು ಪಠನೆ ಮಾಡ್ಬೋದು. ಪ್ರಿಯಂಗು ಕಲಿಕಾ ಶ್ಯಾಮಂ ಅಥವಾ ಈ ಒಂದು ಉತ್ಪಾತ ರೂಪ ಜಗತಾಂ, ಇದರಲ್ಲಿ ಎರಡನ್ನೂ ಪಠನೆ ಮಾಡುವಂಥ ಯಾವುದೇ ಒಂದನ್ನು 5 ಬಾರಿ ಅಥವಾ 5ರ ಗುಣಕದಲ್ಲಿ, ಅಂದರೆ 5 ಅನ್ನೋದು ಬುಧನ ಒಂದು ಸಾಂಕೇತಿಕವಾದ ಸಂಖ್ಯೆ ಆಗಿರುತ್ತೆ. ಹಾಗೆ 5, 10, 15, 25 ರೀತಿ 5ರ ಗುಣಕದಲ್ಲಿ ಇದನ್ನು ಪಠನೆ ಮಾಡೋದ್ರಿಂದ ನಿಮಗೆ ಎಲ್ಲ ದೋಷಗಳ ನಿವಾರಣೆಗೆ ಬುಧನ ಒಂದು ಆಶೀರ್ವಾದದಿಂದ ಆಯುರಾರೋಗ್ಯ ಶಕ್ತಿ ಜಲಾಭ ಸಿದ್ಧಿಯಾಗ್ತವೆ. ಇದಲ್ಲದೆ ಈ ಒಂದು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ ಆಸಕ್ತಿಯವರು ಪಠನೆ ಮಾಡುವಂಥದ್ದು. ದಾನ ಧರ್ಮದ ಆಸಕ್ತಿ ಉಳ್ಳಂಥವರು ಬುಧನಿಗೆ ಸಂಬಂಧಿತವಾದ ಧಾನ್ಯ, ಹೆಸರು ಕಾಳು ಅಥವಾ ಗ್ರೀನ್ ಗ್ರಾಮ್ ಅಂತಹ ಮೂಂಗ್ ಅಂತ ಹೇಳ್ತಾರೆ, ಅಂತಹ ಒಂದು ಆ ಗ್ರೀನ್ ಗ್ರಾಮ್ ಹೆಸರು ಕಾಳನ್ನು ನೀವು ದಾನವಾಗಿ ಕೊಡುವಂಥದ್ದು, ಹೆಸರು ಬೇಳೆಯನ್ನು ದಾನವಾಗಿ ಕೊಡುವುದು, ಅಥವಾ ಹೆಸರು ಕಾಳು ಅಥವಾ ಹೆಸರು ಬೇಳೆ ಸೇರಿಸಿ ಮಾಡಿದಂಥ ಪೊಂಗಲು ಅಥವಾ ಇನ್ನಿತರವಾದ ಯಾವುದೇ ರೀತಿಯ ಕಿಚಡಿ ಮುಂತಾದ ಪದಾರ್ಥಗಳನ್ನು ದಾನವಾಗಿ ಕೊಡುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಆಶ್ರಮ, ಸೇವಾ ಸಂಸ್ಥೆ, ಸಂಘ ಸಂಸ್ಥೆಗಳಿಗೆ, ಅನಾಥಾಶ್ರಮ ಅಥವಾ ವೃದ್ಧಾಶ್ರಮ ಮುಂತಾದವುಗಳಿಗೆ ಈ ಹೆಸರು ಕಾಳು, ಹೆಸರು ಬೇಳೆ ಮಾಡಿದ ಉತ್ಪನ್ನಗಳನ್ನು ಅಥವಾ ಆ ನೇರವಾದ ಧಾನ್ಯವನ್ನು ನೀವು ದಾನವಾಗಿ ಕೊಡುವಂಥದ್ದು. ಅದೇ ರೀತಿ ಹಸಿರು ತರಕಾರಿ, ಸೊಪ್ಪು ಇತ್ಯಾದಿಗಳನ್ನು ಸಹ ನೀವು ಇಂಥ ಒಂದು ಭೋಜನ ಅಥವಾ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆ ದಾನವಾಗಿ ಕೊಡ್ಬೋದು. ಹಸಿರು ಬಟ್ಟೆ ಬರೆಗಳನ್ನು ಅವಶ್ಯಕತೆಗಳಿಗೆ ದಾನವಾಗಿ ಕೊಡುವಂಥದ್ದು. ಪುಸ್ತಕ, ಸ್ಟೇಷನರಿ, ಲೇಖನ ಸಾಮಗ್ರಿ ಸಹ ಬುಧನ ವ್ಯಾಪ್ತಿಯಲ್ಲಿ ಬರೋ ಕಾರಣ ಆ ಒಂದು ಅನುಕೂಲ ಬರವಣಿಗೆಗೆ ಅಥವಾ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ಲೇಖನ ಸಾಮಗ್ರಿಗಳನ್ನು ನೀವು ಕೊಡುವಂಥದ್ದು. ಹಾಗೆಯೇ ಈ ಬುಧನು ತೃತೀಯ ಲಿಂಗಿಗಳ ಸಾಂಕೇತಿಕವಾಗಿರುವ ಒಂದು ಗ್ರಹ ಆಗಿರೋ ಕಾರಣ ಅಲ್ಲಿ ತೃತೀಯ ಲಿಂಗಿಗಳಿಗೆ ಅಥವಾ ಮಂಗಳಮುಖಿಯರಿಗೆ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ಆರ್ಥಿಕವಾದ ಸಹಾಯವನ್ನು, ವಸ್ತು ರೂಪದ ಸಹಾಯವನ್ನು ಬುಧವಾರದಂದು ಮಾಡಿದರೆ ಅವರಿಂದಲೂ ಆಶೀರ್ವಾದ ಪಡೆದುಕೊಂಡ್ರೆ ನಿಮಗೆ ಬುಧನ ಆಶೀರ್ವಾದ ನಿಮ್ಮ ಮೇಲೆ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ಮಾಡುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಅಥವಾ ದೇವಾಲಯಗಳ ಸಂದರ್ಶನ ಮಾರ್ಗದಿಂದ ನೀವು ನಿಮಗೆ ಇರತಕ್ಕಂಥ ಬುಧನಿಗೆ ಸಂಬಂಧಿತವಾದ ದೋಷಗಳಿದ್ದರೆ ಅದನ್ನು ಕಳೆದುಕೊಳ್ಬೋದು. ಬುಧನು ಸೌಮ್ಯವಾದ ಗ್ರಹ, ಶುಭ ಗ್ರಹ ಆಗಿದ್ದನ್ನು ಯಾವುದೇ ರೀತಿಯ ಕ್ರೂರತ್ವ ಇರೋದಿಲ್ಲ. ಹಾಗಾಗಿ ಬುಧನ ಸಂಬಂಧಿತವಾದ ವೈರುಧ್ಯ ಪರಿಣಾಮಕ್ಕೆ ಯಾರೂ ತುಂಬ ಆತಂಕ ಚಿಂತೆ ಪಡಬೇಕಾಗಿಲ್ಲ.
ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರವಾಗಿ ವೀಕ್ಷಿಸಿದರೆ ಪ್ರೋತ್ಸಾಹಿಸಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಬುಧನ ಈ ಕುಂಭ ಗೋಚಾರವು ತಮಗೆಲ್ಲರಿಗೂ ಆರೋಗ್ಯ ಶಕ್ತಿ ಜಯಲಾಭ ಸಿದ್ಧಿ ಯಶಸ್ಸನ್ನು ತಂದುಕೊಡಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಮ್ಮ ಪ್ರಸಾರವಾದ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಭವತು.